ಇವತ್ತು ತುಂಬಾ ಶೆಕೆ ಆಗ್ತಿದೆ. ಅರೆ, ಈ ಫ್ಯಾನ್ಗೆ ಏನಾಗಿದೆ ಇವಾಗ? ಇದು ಇವಾಗ್ಲೇ ಹಾಳಾಗ್ಬೇಕಿತ್ತ? ಹಲೋ ಹಲೋ, ಇದು ಗೋ ಮೆಕ್ಯಾನಿಕ್ ನಂಬರಾ? ಹೌದು ಮೇಡಮ್, ಇದು ಗೋ ಮೆಕ್ಯಾನಿಕ್ ನಂಬರೇ. ನಿಮ್ಮ ಮನೆಯಲ್ಲಿ ಏನಾದರೂ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದ್ರೆ ಅಥವಾ ಯಾವುದಾದ್ರೂ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಏನಾದರೂ ಇದ್ರೆ ನಾವು ಸರಿ ಮಾಡ್ಕೊಡ್ತೀವಿ ಮೇಡಮ್. ಇಲ್ಲ, ಮನೆಯಲ್ಲಿ ಫ್ಯಾನ್ ಹಾಳಾಗಿದೆ, ದಯವಿಟ್ಟು ಯಾರನ್ನಾದ್ರೂ ಕಳಿಸಿ. ಸರಿ ಮೇಡಮ್, ನೀವು ನಿಮ್ಮ ಅಡ್ರೆಸ್ ಕಳಿಸ್ಬಿಡಿ, ನಾನೇ ಬಂದು ಸರಿ ಮಾಡ್ತೀನಿ ಅದನ್ನ. ಸರಿನಾ? ಪ್ಲೀಸ್ ಬೇಗ ಬಂದ್ಬಿಡಿ. ಸರಿ. ಹಲೋ ಮೇಡಮ್, ನಾನು ರವಿ ಮೆಕ್ಯಾನಿಕ್, ಗೋ ಮೆಕ್ಯಾನಿಕ್ ಇಂದ. ಹೇಳಿ. ನಾನು ಇಲ್ಲೇ ಡೋರ್ ಹತ್ರ ನಿಂತಿದ್ದೀನಿ ಮೇಡಮ್. ಹೌದಾ? ಮತ್ತೆ ನಾನು ಸುಮಾರು ಸಲ ಬೆಲ್ ಕೂಡ ಮಾಡಿದೆ. ಮೋಸ್ಟ್ಲಿ ನಿಮ್ ಡೋರ್ ಬೆಲ್ಲು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ. ಹೌದು. ನೀವೊಂದ್ ಸ್ವಲ್ಪ ಕೆಳಗಡೆ ಬರ್ತೀರಾ? ಬಾಗಿಲು ತೆಗಿಬೇಕು. ಈಗ್ಲೇ ಬಂದೆ. ಇನ್ನು ಬೆಲ್ ಕೆಲಸ ಮಾಡ್ತಿಲ್ವಾ? ಎಲ್ಲ ಹಾಳಾಗ್ತಿದೆ. ಸರಿ, ನೀವಲ್ಲೇ ಇರಿ, ನಾನು ಬಂದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಏನ್ ಹಾಗೆ ನೋಡ್ತಾ ಇದ್ದೀರಾ? ಅದು ನಾನ್ ಮೇಡಮ್ ಗೋ ಮೆಕ್ಯಾನಿಕ್ ಇಂದ ಬಂದಿರೋದು. ರವಿ ಅಂತ ನನ್ನ ಹೆಸರು. ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ ನೀವು? ಅಲ್ಲಿದೆ ಮೀಟರ್, ಬನ್ನಿ. ಮೇಡಮ್, ಸ್ಟೂಲ್ ಇದೆಯಾ ನಿಮ್ಮ ಹತ್ರ? ಬನ್ನಿ, ಇದೆ, ಕೊಡ್ತೀನಿ, ಬನ್ನಿ. ಅಯ್ಯೋ ಅಯ್ಯೋ, ಏನಾಯ್ತು ಮೇಡಮ್? ಸಾರಿ. ಹಲೋ, ಏನ್ ಫ್ಲರ್ಟ್ ಮಾಡ್ತೀರಾ ನನ್ ಜೊತೆ? ಇಲ್ಲ ಮೇಡಮ್, ಕರೆಂಟ್ ಹೊಡೆದ್ಬಿಡ್ತು. ಫ್ಲರ್ಟ್ ಮಾಡೋದ್ ನಿಲ್ಸಿ ಸರಿಯಾಗಿ ಕೆಲಸ ಮಾಡಿ. ಸರಿ ಮೇಡಮ್, ಆಯ್ತು. ಓಕೆ, ಮಾಡ್ತೀನಿ. ಅಂದಾಗೆ ನಿನ್ನ ಹೆಸರೇನಂದೆ? ಮೇಡಮ್, ರವಿ ಅಂತ. ರವಿ, ನೀನ್ ನೋಡಕ್ ಸ್ಮಾರ್ಟ್ ಆಗೇ ಇದ್ಯಾ, ಸ್ವಲ್ಪ ಎಜುಕೇಟೆಡ್ ಅಂತಾನು ಅನ್ಸುತ್ತೆ. ಹೌದು ಮೇಡಮ್. ಆದ್ರೆ ಈ ಮೆಕ್ಯಾನಿಕ್ ಕೆಲಸ ಯಾಕೆ ಮಾಡ್ತಿದ್ಯಾ? ಮೇಡಮ್, ನಾನು ಎಲೆಕ್ಟ್ರಿಕಲ್ ನಲ್ಲಿ ಇಂಜಿನಿಯರ್ ಮಾಡಿದ್ದೀನಿ. ಅರೆ ವಾ. ಯಾವುದೋ ಒಂದು ಕೆಲಸ ಮಾಡ್ಲೇಬೇಕಲ್ವಾ? ಮತ್ತೆ ನೀವೆಲ್ಲಾದ್ರೂ ಕೆಲಸ ಮಾಡ್ತೀರಾ ಮೇಡಮ್? ನಾನು ಮಲ್ಟಿನ್ಯಾಷನಲ್ ಕಂಪನಿಲಿ ಕೆಲಸ ಮಾಡ್ತಿದ್ದೀನಿ. ಓ ವಾವ್, ಸೂಪರ್ ಮೇಡಮ್. ಒಂದ್ ಮಾತು ಹೇಳ ಮೇಡಮ್? ಹೇಳಿ. ನಿಮ್ಮಷ್ಟು ಸುಂದರವಾಗಿರೋರ್ನ ನಾನು ಎಲ್ಲೂ ನೋಡಿರ್ಲಿಲ್ಲ. ಬೇಕಾದ್ರೆ ನಿಮ್ಗೆ ನಾನು ಮೊಬೈಲಲ್ಲಿ ಫೋಟೋ ತೆಗೆದು ತೋರಿಸ್ತೀನಿ. ಬೇಡ, ಏನು ಬೇಕಾಗಿಲ್ಲ. ಮೇಡಮ್, ನಿಜವಾಗ್ಲೂ ನೀವು ನೋಡಕ್ ತುಂಬಾ ಸುಂದರವಾಗಿದ್ದೀರಾ. ನಾನು ಅಷ್ಟು ಚೆನ್ನಾಗಿದ್ದೀನಿ ಅಂದ್ಮೇಲೆ ನೀನ್ ನನ್ನ ಹತ್ರ ದುಡ್ಡು ಇಸ್ಕೋಬೇಡ. ಅರೆ, ದುಡ್ಡಿನ ವಿಚಾರ ತಾನೆ. ಸರಿ, ತಗೊಳಲ್ಲ ಬಿಡಿ. ನೀವ್ ಯಾವಾಗ್ಲೂ ನಾನು ಕರೆದ್ರೆ ಸಾಕು, ನಾನ್ ಬಂದ್ಬಿಡ್ತೀನಿ. ಸರಿ, ಆಯ್ತು. ನಿಮ್ಮನೇಲಿ ಏನೇ ಸಮಸ್ಯೆ ಇದ್ರೂ ಕರೀರಿ. ಬೇಗ ಸರಿ ಮಾಡಿ. ಸರಿ, ಆಯ್ತು ಮೇಡಮ್. ಫ್ಯೂಸ್ ಹೋಗಿತ್ತು, ಒಳಗಡೆಗೆ ಹೋಗಿ ಚೆಕ್ ಮಾಡಿ ಫ್ಯಾನ್ ಓಡ್ತಿದ್ಯಾ ಅಂತ. ಸರಿ, ನೋಡ್ತೀನಿ. ನೋಡಿ. ನೀನ್ ಹೇಳ್ದೆ ಸರಿಯಾಗಿರುತ್ತೆ ಅಂತ, ಇಲ್ಲಿ ನೋಡಿದ್ರೆ ವರ್ಕೇ ಆಗ್ತಾ ಇಲ್ಲ. ಮೇಡಮ್, ಫ್ಯೂಸ್ ಹೋಗಿತ್ತು, ಅದಕ್ಕೋಸ್ಕರ ಫ್ಯೂಸ್ ಸರಿ ಮಾಡಿದೀನಿ. ನೋಡಿ, ಲೈಟ್ ಬರ್ತಾ ಇದೆ. ಮೋಸ್ಟ್ಲಿ ನಿಮ್ಮ ಫ್ಯಾನ್ ಕೆಟ್ಟೋಗಿದೆ ಅನ್ಸುತ್ತೆ. ಏನಾದ್ರೂ ಮಾಡಿ ಇದನ್ನ ಸರಿ ಮಾಡಿ. ನನ್ಗೆ ಶೆಕೆ ಆಗ್ತಿದೆ ಅಂದ್ರೆ ಫ್ಯಾನ್ ಇಲ್ದೆ ಇರಕ್ಕೆ ಆಗೋದಿಲ್ಲ. ಬೇಗ ಅದನ್ನ ಸರಿ ಮಾಡಿ. ಸರಿ, ಆಯ್ತು, ನಾನು ಫ್ಯಾನ್ ಚೆಕ್ ಮಾಡ್ತೀನಿ. ಬೇಗ ಮಾಡಿ. ಸರಿ ಸರಿ. ಏನ್ ಮಾಡ್ತೀರೋ ಮಾಡಿ, ಆದ್ರೆ ಫ್ಯಾನ್ ಮಾತ್ರ ಕೆಲಸ ಮಾಡ್ಬೇಕು. ನಂಗೆ ತುಂಬಾ ಶೆಕೆ ಆಗ್ತಿದೆ. ಮಾಡ್ಕೊಡ್ತೀನಿ ಮೇಡಮ್. ಒಂದ್ ನಿಮಿಷ ಬ್ಯಾಗ್ ಇಟ್ಕೊಳ್ಳಿ. ಅಯ್ಯೋ, ವೈರ್ ಡಿಸ್ಕನೆಕ್ಟ್ ಆಗಿದೆ. ಸರಿ ಮಾಡಿ. ಸರಿ, ಆಯ್ತು ಮೇಡಮ್. ಒಂದ್ಸಲ ಆನ್ ಮಾಡಿ ನೋಡಿ. ಹೆಂಗೆ? ಅರೆ ವಾ, ಫ್ಯಾನ್ ವರ್ಕ್ ಆಗ್ತಾ ಇದೆ. ಮತ್ತೆ ಸುಮ್ನೆನಾ? ಖುಷಿನಾ? ನೋಡಿ ಎಷ್ಟು ಗಾಳಿ ಬರ್ತಾ ಇದೆ ಅಂತ.
ಸಖತ್ತಾಗಿ ರೆಡಿ ಆಗಿದೆ ಅಲ್ಲ? ಈಗ ನಿಮಗೆ ಶೆಕೆ ಆಗಲ್ಲ. ಇವಾಗ ನನಗೆ ಉಸಿರಾಡೋ ಥರ ಆಯ್ತು. ಸರಿ ಆಯ್ತು, ಇಳಿರಿ. ಎಷ್ಟಾಯ್ತು? ಅಯ್ಯೋ ಮೇಡಮ್, ನಿಮ್ಮ ಹತ್ರ ದುಡ್ಡು ಇಸ್ಕೋತೀನ ನಾನು. ಏನ್ ಮಾತಾಡ್ತಿದ್ದೀರಾ ನೀವು? ನನ್ನ ಹತ್ರ ದುಡ್ಡು ತಗೋಬೇಡಿ ಅಂತ ನಾನು ತಮಾಷೆ ಮಾಡ್ತಿದ್ದೆ. ಹೇಳಿ ಇವಾಗ ಎಷ್ಟಾಯ್ತು? ಅಲ್ಲ ಮೇಡಮ್, ನಿಮ್ಮಂತ ಸುಂದರವಾಗಿರೋರ ಹತ್ರ ನಾನು ದುಡ್ಡು ಇಸ್ಕೋತೀನಾ? ನೀವು ಮತ್ತೆ ಕರಿತೀರಾ ಅಲ್ವಾ? ಒಂದ್ ಕೆಲ್ಸ ಮಾಡಿ, ನೀವು ಕುತ್ಕೊಳ್ಳಿ. ನಾನು ಕಾಫಿ ಮಾಡ್ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗಿವ್ರಂತೆ. ಓಕೆ, ಹಾಗೆ ಆಗ್ಲಿ. ಸರಿ. ತಗೊಳ್ಳಿ ಕಾಫಿ. ಮೇಡಮ್, ಬಿಸಿ ಬಿಸಿಯಾಗಿರೋ ಕಾಫಿ ತಂದ್ಬಿಟ್ಟಿದ್ದೀರಾ ನೀವು. ಕಾಫಿ ಬಿಸಿ ಬಿಸಿನೇ ಕುಡಿಬೇಕು. ಥ್ಯಾಂಕ್ ಯು ಮೇಡಮ್. ವಾಹ್, ಎಷ್ಟು ಸಕ್ಕತ್ತಾಗಿ ಮಾಡಿದ್ದೀರಾ ಮೇಡಮ್. ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ಥ್ಯಾಂಕ್ ಯು. ಮೇಡಮ್, ಅಂದಾಗೆ ನಿಮ್ಮ ಹೆಸರು ಏನಂತಂದ್ರಿ? ಸುಮನ್. ಸುಮನ್, ವಾವ್, ಎಂಥ ಒಳ್ಳೆ ಹೆಸರು. ಅಯ್ಯೋ, ನೀವು ಏನೋ ನಿಮ್ಮ ಹೆಸರು ಹೇಳಿದ್ರಲ್ಲ, ಏನದು? ಬ್ಲೂ ಏನಂತ ಹೇಳಿದ್ರಿ? ಹೆಸರು ದುಷ್ಯಂತ್ ಸಿಂಗ್ ಅಂತ, ನಿಕ್ ನೇಮು ರವಿ. ಹೆಸರು ಚೆನ್ನಾಗಿದೆ. ನಿಮಗ್ ಮದ್ವೆ ಆಗಿದ್ಯಾ? ಮದ್ವೆ ಇಲ್ವಲ್ಲ. ಏನ್ ಮಾಡೋದು, ಒಳ್ಳೆ ಹುಡ್ಗ ಸಿಗ್ತಾನೆ ಇಲ್ಲ ಮದ್ವೆ ಮಾಡ್ಕೊಳ್ಳೋಣ ಅಂದ್ರೆ. ನಿಮ್ ಮದ್ವೆ ಆಗಿದ್ಯಾ? ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಯಾವುದು ಒಳ್ಳೆ ಹುಡುಗಿ ಸಿಗ್ಲಿಲ್ಲ. ಬಹುಶಃ ಹಣೆ ಬರ್ದಲ್ಲಿ ಬರ್ದಿಲ್ಲ ಅನ್ಸತ್ತೆ. ಹಂಗೆ ವಯಸ್ಸು ಆಗ್ತಾ ಇದೆ. ಅದೇನ್ ಗೊತ್ತಾ, ಕೆಲವೊಮ್ಮೆ ನಾವೇನ್ ಅನ್ಕೋತೀವೋ ಅದಾಗೋದಿಲ್ಲ. ನಾವೇನ್ ಅನ್ಕೊಳ್ಳೋದಿಲ್ವೋ ಅದೇ ಆಗೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಗೊತ್ತಾ, ಯೋಚನೆ ಮಾಡೋದೇ ಬಿಟ್ಬಿಡ್ಬೇಕು. ನನಗೂ ಹಾಗೆ ಅನ್ಸುತ್ತೆ, ಯಾವ್ದು ಯೋಚನೆ ಮಾಡಲ್ವೋ ಅದು ಈಸಿಯಾಗಿ ಆಗತ್ತೆ ಅಂತ. ಅಂದ್ರೆ ಈಗ ನಮ್ ಫ್ರೆಂಡ್ಶಿಪ್ ತುಂಬಾ ಚಾಲ ಇದ್ದೀರಾ ನೀವು. ಅಂದ್ರೆ ನೀನು ನಮ್ ಮನೆಗ್ ಬಂದು ಫ್ಯಾನ್ ರೆಡಿ ಮಾಡಕ್ ಬಂದು ನನ್ನನ್ನೇ ಫ್ರೆಂಡ್ ಮಾಡ್ಕೊಳ್ತಾ ಇದ್ದೀರಾ. ಏನ್ ಮಾಡೋದು, ಹಣೆ ಬರದಲ್ಲಿ ಹಾಗೆ ಬರ್ದಿದ್ಯಲ್ಲ, ಚೆನ್ನಾಗಿದೆ ಅಲ್ಲ ಒಂಥರ. ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ. ನಿಮ್ಮಂತವ್ರನ್ನ ಯಾರ್ ಫ್ರೆಂಡ್ ಮಾಡ್ಕೊಳ್ಳಲ್ಲ ಹೇಳಿ? ಮುಖ ನೋಡೋದ್ ಬಿಡಿ ಮೇಡಮ್, ಮನಸ್ಸು ನೋಡಿ, ಮನಸ್ಸು. ಹಾ, ಕೆಟ್ಟದಂತೂ ಏನೂ ಇಲ್ಲ. ಆದ್ರೂ ಸರಿ ಆಯ್ತು, ನೀವು ಹೊರಡಿ. ಇವಾಗ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಮೇಡಮ್, ಕಾಫಿಗೆ ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ, ಮತ್ತೆ ಸಿಗೋಣ. ಥ್ಯಾಂಕ್ ಯು. ನನ್ನನ್ನು ಮರಿಬೇಡಿ ಮೇಡಮ್. ನೋಡಕ್ಕೆ ವ್ಯಕ್ತಿ ನಿಜವಾಗ್ಲೂ ಒಳ್ಳೆಯವನಾ ಅಥವಾ ಸುಮ್ನೆ ನಾಟಕ ಮಾಡ್ತಾ ಇದ್ದಾನ? ಏನಾದ್ರೂ ಇರ್ಲಿ, ನನ್ಗೇನಾಗ್ಬೇಕು? ನೋಡು ಮಗು, ಜೀವನ ತುಂಬಾ ದೊಡ್ಡದು. ಒಬ್ಳೆ ಹೇಗೆ ನಿಭಾಯಿಸ್ತೀಯಾ? ಅದು ಅಲ್ಲದೆ ನೀನೊಂದು ಹುಡುಗಿ ಬೇರೆ. ಒಂದೊಳ್ಳೆ ಹುಡುಗನ್ ನೋಡಿ ಮದ್ವೆ ಆಗ್ಬಿಡು. ಅಂಕಲ್, ನಿಮ್ಗಂತೂ ಗೊತ್ತಿದೆ ನಾನೊಂದ್ಸಲ ಮೋಸ ಹೋಗ್ಬಿಟ್ಟಿದೀನಿ. ಇವಾಗ ಯಾರ ಮೇಲೂ ನಂಬಿಕೆನೇ ಇಲ್ಲ, ಯಾರನ್ನೂ ನಂಬಕ್ಕೂ ಆಗ್ತಾ ಇಲ್ಲ. ಅಲ್ಲಮ್ಮ, ಮಗು ನಡೀತಾ ಇರ್ಬೇಕಾದ್ರೆ ಬಿದ್ದೋದ್ರೆ ನಡೆಯೋದನ್ನೇ ನಿಲ್ಲಿಸ್ಬಿಡುತ್ತಾ? ಅದು ಮತ್ತೊಮ್ಮೆ ಎದ್ದೇಳುತ್ತೆ, ನಡೆಯುತ್ತೆ. ಯಾರಿಗ್ ಗೊತ್ತು, ನೀನ್ ಹಣೆ ಬರದಲ್ಲಿ ಒಂದೊಳ್ಳೆ ಹುಡುಗನೇ ಬರ್ದಿರ್ಬೋದು. ಒಂದ್ಸಲ ಟ್ರೈ ಮಾಡು, ಒಬ್ಬನ ಮೇಲೆ ಫೋಕಸ್ ಮಾಡು, ಸಿಗ್ತಾನೆ, ಖಂಡಿತ ಸಿಗ್ತಾನೆ. ಅಂಕಲ್, ಫೋಕಸ್ ಒಬ್ಬರ ಮೇಲೇನೆ ಮಾಡಿದ್ದೆ, ಆದ್ರೆ ಅವರು ಕೂಡ ಕೈ ಬಿಟ್ಬಿಟ್ರು. ಅಲ್ಲಮ್ಮ, ಇನ್ಮೇಲೆ ಯಾರನ್ನೂ ನಂಬಕ್ಕಾಗಲ್ಲ, ಜೊತೆಗೆ ಮತ್ತೆ ಮೋಸ ಹೋಗಕ್ಕಾಗಲ್ಲ. ಅಲ್ಲಮ್ಮ, ಹಳೆ ವಿಷಯಗಳನ್ನೆಲ್ಲ ಮರೆತು ಬಿಡು. ನಾನು ಹೇಳೋದನ್ನ ಕೇಳು, ಹೊಸ ಜೀವನನ ಶುರು ಮಾಡು. ಸರಿ, ಏನೇ ಆದ್ರೂ ಒಳ್ಳೇದೇ ಆಗತ್ತೆ. ಚಿಕ್ಕ ವಯಸ್ಸಿಂದ ನೀನು ನಾನು ಹೇಳಿದ ಎಲ್ಲ ಮಾತನ್ನು ಕೇಳಿದೀಯ. ಇದೊಂದು ಮಾತನ್ನು ಕೇಳಿ ನೋಡು, ಸರಿನಾ? ಸರಿ, ನೀವ್ ಹೇಳ್ತಿದ್ದೀರಾ ಅಂದ್ಮೇಲೆ ಒಂದ್ಸಲ ಟ್ರೈ ಮಾಡ್ತೀನಿ, ನೋಡೋಣ ಏನಾಗತ್ತೆ ಅಂತ. ನೋಡಮ್ಮ, ಎಲ್ಲ ಒಳ್ಳೇದಾಗತ್ತೆ. ಸರಿ, ಹಾಗಿದ್ರೆ ನಾನಿನ್ನು ಹೊರಡ್ತೀನಿ.
ಇನ್ಯಾವಾಗ್ಲಾರ ಬರ್ತೀನಿ ಕಾಫಿ ಕುಡಿಯೋದಕ್ಕೆ. ಸರಿ. ಸರಿನಮ್ಮ, ಒಳ್ಳೆ ನ್ಯೂಸ್ ಕೊಡ್ಬೇಕು. ಸರಿ. ಏನ್ ಮಾಡೋದು ನನಗೇನೂ ಅರ್ಥ ಆಗ್ತಾ ಇಲ್ಲ. ಮತ್ತಿವತ್ತು ಅಂಕಲ್ ಕೂಡ ಬಂದು ಎಷ್ಟೆಲ್ಲ ಮಾತಾಡ್ ಹೋದ್ರು. ಅಂಕಲ್ ಕೂಡ ಏನೂ ತಪ್ಪು ಮಾತಾಡ್ತಿಲ್ಲ ಅಲ್ವಾ, ಸರಿಯಾಗಿ ಹೇಳ್ತಿದ್ರು. ಒಬ್ಬ ಮನುಷ್ಯ ಮೋಸ ಮಾಡಿದ್ರೆ ಇದ್ರರ್ಥ ಎಲ್ಲಾರೂ ಮೋಸ ಮಾಡ್ತಾರೆ ಅಂತಲ್ಲ. ಯಾರಾದ್ರೂ ಒಬ್ರು ಒಳ್ಳೆಯವರು ಸಿಕ್ಕೇ ಸಿಗ್ತಾರೆ ಅಲ್ವಾ. ಇವಾಗ ಯಾರು ಬಂದ್ರು? ನಮಸ್ತೆ. ನೀವಾ? ನೀವು ಇಲ್ಲಿ? ನಾನ್ ನಿಮಗ್ ಕಾಲೇ ಮಾಡ್ಲಿಲ್ಲ ಇವತ್ತು. ನಮ್ಮನೆ ಫ್ಯಾನ್ ಹಾಳಾಗಿಲ್ಲ, ಟಿವಿ ಹಾಳಾಗಿಲ್ಲ, ವಾಷಿಂಗ್ ಮಿಷಿನ್ ಹಾಳಾಗಿಲ್ಲ, ಎಲ್ಲಾನು ಚೆನ್ನಾಗಿದೆ. ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ನಾನು ಇದೇ ರೋಡಲ್ಲೇ ಹೋಗ್ತಾ ಇದ್ದೆ, ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನಗನ್ಸ್ತಿದೆ ಕಾಫಿ ಟೇಸ್ಟ್ ನಿಮ್ಗಿನ್ನು ಮಾಡ್ತಿಲ್ಲ ಅನ್ಸತ್ತೆ. ಹಾಗೆ ಅನ್ಕೊಳ್ಳಿ. ಸರಿ, ಬನ್ನಿ ಒಳಗಡೆ. ಮತ್ತೆ ಹೇಳಿ ಕೃಷ್ಣಕುಮಾರ್ ಅವರೇ, ಹೇಗಿದ್ದೀರಾ? ಸುಮ್ನೆ ಹೀಗೆ ಹೋಗ್ತಾ ಇದ್ದೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಇದಾ ವಿಷಯ? ನಾನ್ ಬಂದಿದ್ದಕ್ಕೆ ಒಂದ್ ಕಾರಣ ಇದೆ. ನಿಮ್ ಹತ್ರ ಸಾರಿ ಕೇಳ್ಬೇಕಿತ್ತು. ನಾನು ನಿಜವಾಗ್ಲೂ ಆ ಮೆಕ್ಯಾನಿಕ್ ಅಲ್ಲ. ನನ್ನ ಹೆಸರು ದುಷ್ಯಂತೂ ಅಲ್ಲ, ರವಿನೂ ಅಲ್ಲ. ಅಂದ್ರೆ? ನಾನು ಒಬ್ಬ ದೊಡ್ಡ ಕಂಪನಿಯ ಓನರು, ಎಲೆಕ್ಟ್ರಿಕಲ್ ಕಂಪನಿ. ಏನು? ಹಾ. ಮತ್ತೆ ಈ ತರ ಮೆಕ್ಯಾನಿಕ್ ಆಗಿ ನಮ್ಮನೆಗೆ ಯಾಕೆ ಬಂದ್ರಿ? ಅದು ನಿಮ್ಮ ಅಂಕಲ್ ಹೇಳಿದ್ರು ಅಂತ ಬಂದೆ. ಯಾಕೆ ಅಂದ್ರೆ ನಿಮಗೆ ಶ್ರೀಮಂತರ ಕಂಡ್ರೆ ಆಗಲ್ವಂತೆ. ಹಾಗೇನಿಲ್ಲ, ನನಗ್ ಶ್ರೀಮಂತರಂದ್ರೆ ಇಷ್ಟ ಇಲ್ಲ ಅನ್ನೋ ಹಾಗೆ. ವಿಷಯ ಏನಂದ್ರೆ, ಅದು ನನಗೆ ಶ್ರೀಮಂತ ವ್ಯಕ್ತಿಗಳ ಜೊತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಲಿಲ್ಲ, ಸೆಟ್ಟೇ ಆಗಿಲ್ಲ ನನಗೆ. ಅದಕ್ಕೋಸ್ಕರನೇ ನಾನು ರವಿ ಮೆಕ್ಯಾನಿಕ್ ವೇಷದಲ್ಲಿ ಬಂದಿದ್ದು. ನೀವು ನನಗೆ ಕಾಫಿ ಕೊಟ್ರಿ. ನಾನೊಬ್ಬ ಶ್ರೀಮಂತನಾಗಿ ಬಂದಿದ್ರೆ ನನ್ನ ಹಾಗೆ ಕಳಿಸ್ಬಿಡ್ತಿದ್ರಿ. ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದೀನಿ. ನೋಡಿ ಸುಮನ್, ಇಡೀ ಜೀವನ ಹಣ ಸಂಪಾದನೆ ಮಾಡೋದ್ರಲ್ಲೇ ಕಳ್ದಿದ್ದೀನಿ. ನನಗೆ ಸಮಯನೂ ಸಿಗ್ಲಿಲ್ಲ, ಪ್ರೀತಿ ಮಾಡೋರು ಸಿಗ್ಲಿಲ್ಲ. ನಾನ್ ನಿಮ್ಮನ್ನ ನನ್ನ ಮದುವೆಗೆ ಪ್ರಪೋಸ್ ಮಾಡಕ್ ಬಂದಿದ್ದೀನಿ. ನನ್ನ ಮದುವೆ ಮಾಡ್ಕೋತೀರಾ? ಹೇಳಿ, ನಿಮ್ಗೆ ಈ ಮದುವೆ ಒಪ್ಕೆನಾ? ಸರಿ, ಆಯ್ತು, ಯೋಚನೆ ಮಾಡ್ತೀನಿ ಇದ್ರ ಬಗ್ಗೆ. ಯೋಚನೆ ಮಾಡಿ, ಆದ್ರೆ ಈಗ್ಲೇ ಹೇಳಿ. ಇಲ್ಲ, ನಾನು ಯೋಚನೆ ಮಾಡಿ ಹೇಳ್ತೀನಿ. ನನ್ನ ಹತ್ರ ಸಮಯನೇ ಇಲ್ಲ, ಈಗ್ಲೇ ಹೇಳಿ. ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣವಾ? ಸರಿ, ಆಯ್ತು. ಅಂದ್ರೆ ನಿಮ್ ಕಡೆಯಿಂದ ಪಕ್ಕನಾ? ನೀವ್ಯಾಕೆ ಇಷ್ಟೊಂದು ನಗ್ತಾ ಇದ್ದೀರಾ? ನಾನು ಯಾಕೆ ನಗ್ತಿದ್ದೀನಂದ್ರೆ, ನೀವಿಷ್ಟು ದೊಡ್ಡ ಕಂಪನಿ ಓನರ್ ಆಗಿ ನಮ್ಮನೆಗೆ ನೀವೊಬ್ರು ಮೆಕ್ಯಾನಿಕ್ ಆಗಿ ಬಂದಿದ್ರಿ. ಓಹ್, ಅದಕ್ಕೋಸ್ಕರ ನಗ್ತಾ ಇದ್ದೀರಾ? ಯಾಕಂದ್ರೆ ನಾನು ನಿನ್ನ ತುಂಬಾ ಇಷ್ಟಪಡ್ತೀನಿ. ಹೌದಾ? ಅಂಕಲ್ ನಿಮ್ಮನ್ನ ತುಂಬಾನೇ ಹೊಗಳ್ತಾ ಇದ್ರು. ನನಗೂ ನಿಮ್ಮಂತ ಸಂಗಾತಿನೇ ಬೇಕಾಗಿತ್ತು. ಓಕೆನಾ? ಓಕೆ. ಹಾಗಾದ್ರೆ ನೀವು ನನ್ನ ಕೈ ಹಿಡಿತೀರಾ? ಈ ಜೀವನದಲ್ಲಿ ನನ್ನ ಜೊತೆ ಸಾಗ್ತೀರಾ? ಡನ್. ಓಹೋ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್.